ರಾಜ್ಯದಲ್ಲಿ ನಿಲ್ಲದ ಜಾತಿ ಗಣತಿ ಸಂಘರ್ಷ. ಜಾತಿ ವರದಿ ಜಾರಿಗೆ ಸಿಎಂ ಸಿದ್ದರಾಮಯ್ಯ ಸಂಕಲ್ಪ ಮಾಡಿದ್ದಾರೆ. ಆದರೆ ಲಿಂಗಾಯತರು ಇದನ್ನ ವಿರೋಧಿಸ್ತಾ ಇದ್ದಾರೆ. ಜಾತಿ ಗಣತಿಗೆ ಲಿಂಗಾಯತರ ವಿರೋಧ ಇದೆ. ಸಿಎಂಗೆ ಲಿಂಗಾಯತ ಸಚಿವರು ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ. ಒಮ್ಮತದ ಅಭಿಪ್ರಾಯ. ಈ ಅಭಿಪ್ರಾಯಕ್ಕೆ ಎಲ್ಲಾ ಸಚಿವರು ಸಹಿ ಹಾಕಿದ್ದಾರೆ. ಆದರೆ ಇದನ್ನ ಸಿದ್ದರಾಮಯ್ಯ ತಿರಸ್ಕರಿಸಿದ್ದಾರೆ. ಎಲ್ಲರ ಅಭಿಪ್ರಾಯವನ್ನ ತಿರಸ್ಕರಿಸಿದ್ದಾರೆ ಸಿದ್ದರಾಮಯ್ಯ. ಪ್ರತ್ಯೇಕ ಅಭಿಪ್ರಾಯಕ್ಕೆ ಸೂಚನೆಯನ್ನ ನೀಡಿದ್ದಾರೆ. ಎಲ್ಲರೂ ಒಮ್ಮತದ ಅಭಿಪ್ರಾಯ ಕೊಡೋದಲ್ಲ, ಪ್ರತ್ಯೇಕವಾಗಿ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನ ಸೂಚಿಸಿ. ಪ್ರತಿಯೊಬ್ಬರ ಅಭಿಪ್ರಾಯವೂ ಕೂಡ ಬಹಳ ಮುಖ್ಯ. ಈ ಸಚಿವರ ಪ್ಲಾನ್ಗೆ ಸಿಎಂ ಕೊಟ್ಟಂತಹ ಕೌಂಟರ್ ಪ್ಲಾನ್ ಇದೆ. 11 ಸಚಿವರಿಂದ ಪ್ರತ್ಯೇಕ ಅಭಿಪ್ರಾಯಕ್ಕೆ ಈಗ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಜಾತಿ ಗಣತಿ ಸಂಘರ್ಷ ಇನ್ನೂ ಕೂಡ ನಿಲ್ತಾ ಇಲ್ಲ. ಪ್ರತ್ಯೇಕ ಪತ್ರವನ್ನ ಕೊಡಿ ಅಂತ ಸಿಎಂ ಸಿದ್ದರಾಮಯ್ಯ ಈಗ ಸಚಿವರಿಗೆ ಸೂಚಿಸಿದ್ದಾರೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಸಚಿವರುಗಳ ಒಮ್ಮತದ ಅಭಿಪ್ರಾಯಕ್ಕೆ ಮಣೆ ಹಾಕಿಲ್ಲ ಸಿದ್ದರಾಮಯ್ಯನವರು. ಪ್ರತ್ಯೇಕ ಅಭಿಪ್ರಾಯ ಕೊಡಿ ಅಂತ ಕೇಳ್ತಿದ್ದಾರೆ. ನಿಜ, ಯಾಕಂದ್ರೆ ವೀರಶೈವ ಲಿಂಗಾಯತ ಸಮುದಾಯದ ಸಚಿವರೆಲ್ಲರೂ ಕೂಡ ಜಾತಿ ಗಣತಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಗ್ಗಟ್ಟಿನಿಂದ ತಮ್ಮ ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಬಿನೆಟ್ ನಲ್ಲೂ ಕೂಡ ತಮ್ಮ ಅಭಿಪ್ರಾಯಗಳನ್ನ ಬಹಳ ಒಕ್ಕೊರಲಿನಿಂದ ಒಂದೇ ಅಭಿಪ್ರಾಯವನ್ನ ಎಲ್ಲ ವೀರಶೈವ ಲಿಂಗಾಯತ ಸಮುದಾಯದ ಸಚಿವರುಗಳು ಹೇಳ್ತಾ ಇದ್ರು. ಸೊ ಇದರ ಮುಂದುವರಿದ ಭಾಗವಾಗಿ ಅವತ್ತು ಸಿಎಂ ಎಲ್ಲರೂ ಕೂಡ ಲಿಖಿತವಾಗಿ ತಮ್ಮ ಆಕ್ಷೇಪಣೆಗಳೇನಿದೆ, ಅಭಿಪ್ರಾಯಗಳೇನಿದೆ ಅದನ್ನ ಸಲ್ಲಿಸಿ ಎನ್ನುವಂತ ಸೂಚನೆಯನ್ನು ಕೊಟ್ಟಿದ್ರು. ಹೀಗಾಗಿ ಪ್ರತ್ಯೇಕವಾಗಿ ಲಿಂಗಾಯತ ಸಮುದಾಯದ ಸಚಿವರು ಅಭಿಪ್ರಾಯವನ್ನ ಸಲ್ಲಿಸೋದು ಬೇಡ, ಎಲ್ಲರ ಅಭಿಪ್ರಾಯವನ್ನ ಒಗ್ಗೂಡಿಸಿ ಒಂದು ಪತ್ರದ ಮುಖಾಂತರ ಎಲ್ಲರೂ ಸಹಿ ಮಾಡಿಕೊಡುವ ತೀರ್ಮಾನ ತೆಗೆದುಕೊಂಡು ಅದರಂತೆ ಮುಖ್ಯಮಂತ್ರಿಗಳಿಗೆ ಆ ಅಭಿಪ್ರಾಯವನ್ನ ಸಲ್ಲಿಸಿದ್ರು. ಆದ್ರೆ ಮುಖ್ಯಮಂತ್ರಿಗಳು ಆ ಅಭಿಪ್ರಾಯವನ್ನ ತಿರಸ್ಕರಿಸಿ ಪ್ರತ್ಯೇಕವಾಗಿ ತಮ್ಮ ಅಭಿಪ್ರಾಯವನ್ನ ಕೊಡಿ ಅಂತೇಳಿ ಮತ್ತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದರ ಅರ್ಥ ಯಾರ್ಯಾರ ಅಭಿಪ್ರಾಯ ಏನಿದೆ ಅನ್ನೋದನ್ನ ತಿಳಿದುಕೊಳ್ಳುವಂಥದ್ದು. ನಾಳೆ ಇದನ್ನ ಜಾತಿ ಗಣತಿ ಜಾರಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಯಾರ್ಯಾರು, ಅದರ ಕಾರಣಗಳೇನು, ಅದನ್ನ ಜನರ ಮುಂದೆ ಇಡುವಂತ ಪ್ರಯತ್ನ ಒಂದು. ಇನ್ನೊಂದು ಕಡೆ ಇದು ಕಾಂಗ್ರೆಸ್ನ ಹೈಕಮಾಂಡ್ನ ಒಂದು ನಿಲುವು ಮತ್ತು ಹೈಕಮಾಂಡ್ ಕೂಡ ಅಂದ್ರೆ ರಾಹುಲ್ ಗಾಂಧಿ ಅವರ ನಿಲುವು ಕೂಡ ಹೌದು. ಯಾಕಂದ್ರೆ ದೇಶಾದ್ಯಂತ ನಾವು ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹೇಳ್ಕೊಂಡೇ ಬಂದಿದ್ರು. ಆದ್ರೆ ಇಲ್ಲಿ ಜಾತಿ ಗಣತಿ ಜಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಸರ್ಕಾರದ ಸಚಿವರುಗಳೇ ಆಕ್ಷೇಪಣೆ ಸಲ್ಲಿಸಿದ್ರು ಅನ್ನುವಂಥದ್ದನ್ನ ಹೈಕಮಾಂಡ್ಗೂ ತಲುಪಿಸುವಂತಹ ಪ್ಲಾನ್ ಕೂಡ ಸಿದ್ದರಾಮಯ್ಯನವ್ರದ್ದು ಇರಬಹುದು. ಹಾಗಾಗಿನೇ ಲಿಖಿತವಾಗಿ ಒಬ್ಬೊಬ್ಬರೇ ಪತ್ರವನ್ನ ಮುಖಾಂತರ ಅಥವಾ ಲಿಖಿತವಾಗಿ ಕೊಡೋದ್ರ ಬದಲು ಎಲ್ರಿಗೂ ಏನ್ ಸಮಸ್ಯೆ ಆದ್ರೂ ಕೂಡ ಎಲ್ಲರೂ ಎದುರಿಸೋಣ ಅನ್ನುವಂತ ನಿಟ್ಟಿನಲ್ಲಿ ವೀರಶೈವ ಲಿಂಗಾಯತ ಸಮುದಾಯ ಸಚಿವರಿದ್ರು. ಆದ್ರೆ ಸಿದ್ದರಾಮಯ್ಯನವರು ಪ್ರತ್ಯೇಕವಾಗಿ ಕೊಡಿ ಅನ್ನೋದ್ರ ಮೂಲಕ ಆ ಒಗ್ಗಟ್ಟನ್ನ ಒಡೆದು ಅವರವರ ಅಭಿಪ್ರಾಯಗಳು ಏನಿದೆ ಅನ್ನೋದನ್ನ ತಿಳಿದುಕೊಳ್ಳುವಂತ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಇವರೆಲ್ಲರೂ ಈಗ ಏನ್ ಮಾಡ್ತಾರೆ ಅನ್ನುವಂತ ಪ್ರಶ್ನೆಗಳು ಎದ್ದಿದೆ. ಲಿಖಿತವಾಗಿ ಉತ್ತರ ಕೊಡ್ತಾರಾ ಅಥವಾ ಕ್ಯಾಬಿನೆಟ್ ನಲ್ಲಿ ತಮ್ಮ ಮೌಖಿಕವಾಗಿ ಆಕ್ಷೇಪಣೆಗಳನ್ನ ಸಲ್ಲಿಸ್ತಾರಾ ಅಂತ ನೋಡ್ಬೇಕು. ವೀಣಾ, ಥ್ಯಾಂಕ್ ಯು ಮಾರುತೇಶ್ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.